ಒಂದೇ ತರ ಹಾಯ್ ಹೆಲೋ ನಮಸ್ಕಾರ ಮಹಾಪ್ರಭುಗಳೇ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಜೋಶ್ವ ಎರಡರ್. ಇವತ್ತು ಎಲ್ಲಿಗೆ ಅಂದರೆ ನಮ್ಮದು ಸರಮಿ ಕಾಲೇಜ್ ಭದ್ರಾವತಿಯಲ್ಲಿ. ಆ ಕಾಲೇಜಲ್ಲಿ ಇವತ್ತು ಟ್ರೆಡಿಷ್ನಲ್ ಡೇ. ವಿಡಿಯೋ ತುಂಬ ಕಾಮಿಡಿಯಾಗಿರುತ್ತೆ, ನೋಡಿರಿ, ಎಲ್ಲ ಎಂಜಾಯ್ ಮಾಡಿರಿ. ಹೆವಿ ಕಾಮಿಡಿ ಅಂದರೆ ಹೆವಿ ಕಾಮಿಡಿ, ಸಕ್ಕತ್ತಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅವನೇನ್ ಮಾಡೋ ಮೇಲ್ ಮಾಡ್ತಿದ್ಯಲ್ಲ.
ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹೇಳು ಕ್ಯಾಮ್ರಾ ಐತೆ ಬಾಸು ಬಾರ್ಸು ಮತ್ತೆ ನೀನ್ ತಿಳ್ಕೊ ಪಂಚೆ ಮೇಲಕ್ಕೋ ಯಪ್ಪ
ಕಿಯಪ್ಪ ಅಂದೇವ್ರೆ ಕೆಳ ಕಟ್ಬೇಡ ಬೀಳ್ತಾರೆ. ಯಾಕಂದ್ರೆ ಅದು ಸೆಮಿಸ್ಟರ್ ಸಿಸ್ಟಮು ಎಜುಕೇಷನ್ ಸಿಸ್ಟಮ್ ಹೇಗೆ ಬದಲಾಗ್ತದೋ ಹಾಗೂ ನಾವು ಹೊಂದ್ಕೊಳ್ಳೇಬೇಕಾಗ್ತದೆ. ಸೊ ಇಲ್ಲಿ ನಾನು ಭದ್ರಾವತಿ ಬಂದು 4 ವರ್ಷ ಆಯಿತು. ಭದ್ರಾವತಿ ಒಂದು ನಂಟಿರ್ತಕ್ಕಂಥದ್ದಾಗಲೇ 30 ವರ್ಷದ ಮೇಲಾಯಿತು. ಇವತ್ತೇ ಫಸ್ಟ್ ಟೈಮ್ ನಾನು ಭದ್ರಾವತಿಯಲ್ಲಿ 4 ವರ್ಷ ಪ್ರಿನ್ಸಿಪಾಲ್ ಆಗಿ ಬಂದ ಮೇಲೆ ವಿಶ್ವೇಶ್ವರಯ್ಯ ಪದವಿ ಕಾಲೇಜನ್ನು ನೋಡಿರ್ತಕ್ಕಂಥ ಭಾಗ್ಯ ಇವತ್ತು ನಿಮ್ಮ ಪ್ರಾಚಾರ್ಯರು ಮತ್ತು ನನ್ನೆಲ್ಲ ಸಹೋದ್ಯೋಗಿ ಮಿತ್ರರ ಎಲ್ಲರೂ ಸೇರಿ ತೀರ್ಮಾನ ಮಾಡಿದರೆ ಯಾರನ್ನ ಕರೆಸ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಪಕ್ಕಕ್ಕೆ ಗರ್ಲ್ಸ್ ಜೂನಿಯರ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಅದರ ಮಾತಾಡ್ತಾರಂತ ಕರೆಸ್ರಿ ಅಂತ ಹೇಳಿರ್ಬೇಕು. ಎಲ್ಲೆಲ್ಲಿ ಮಾಹಿತಿ ಏನು ಸಾಧ್ಯನೋ ಅಷ್ಟು ಮಾಹಿತಿ ಕೊಡ್ತೀನಿ. ಸರಿ ಇದ್ದದನ್ನು ಮಾತ್ರ ಸ್ವೀಕಾರ ಮಾಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಕಳಕಳಿ ಇಷ್ಟನೇ, ನಾನು ಬಂದಿರೋ ಉದ್ದೇಶನೇ ಇಷ್ಟನೇ. ನಿಮ್ಮಲ್ಲಿ ಮೋನಣ್ಣ ಹೇಳಿದಾಗೆ ದಯಮಾಡಿ ಶಿಸ್ತು ಅಂತಕ್ಕಂಥದ್ದು ಬರಬೇಕು. ಯಾಕಂದ್ರೆ ಇವರು ಮೈಂಡ್ ಮ್ಯಾಚುರ್ಡ್ ಸ್ಟೂಡೆಂಟ್ಸ್. ನೀವು ಪ್ರೈಮರಿನೂ ಅಲ್ಲ, ಹೈಸ್ಕೂಲ್ ಅಲ್ಲ, ಜೂನಿಯರ್ ಕಾಲೇಜು ಅಲ್ಲ. ನಿಮಗೆ ಹೊಡೆದು ಹೇಳಂಗಿಲ್ಲ, ಬೈದು ಹೇಳಂಗಿಲ್ಲ. ಮೈಂಡ್ ಮ್ಯಾಚೂರ್ಡ್ ಆಗಿದೆ ಅಂದ್ರೆ ನೀವು ತಿಳ್ಕೋಬೇಕು. ಇಷ್ಟು ಬುದ್ಧಿವಂತ ಮಕ್ಕಳು ಅಲ್ಲಿ ಕ್ಯಾಂಟೀನ್ ಹತ್ರ ನಿಂತ್ಕೊಂಡಿರಿ ಅಂದ್ರೆ, ಇಷ್ಟು ಬುದ್ಧಿವಂತ ಮಕ್ಕಳು ಗೇಟ್ ಹತ್ರ ನಿಂತ್ಕೊಂಡಿರಿ ಅಂದ್ರೆ, ಇಷ್ಟು ಬುದ್ಧಿವಂತ ಮಕ್ಕಳು ನಿಮ್ದು ಎಲೆಕ್ಟ್ರಿ ಫಂಕ್ಷನ್ ನಡೀತಿದೆ ಇಲ್ಲಿ ಬಂದು ಕುತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕಾಗಿ ಇಲ್ಲಿ ನಿಂತ್ಕೊಂಡಿದಿರೋ ನನಗಂತೂ ಕಾಣದೆ. ಯಾಕಂದ್ರೆ ಅವರು ಕೂಡ ನನ್ನ ಸ್ನೇಹಿತರು, ಅಲ್ಲಿ ಹೊರ ನಿಂತಿರೋರು. ಇಲ್ಲಿಂದನೇ ನನ್ನ ಮಾತುಗಳನ್ನ ಅವ್ರು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ನನ್ನ ಮಾತುಗಳಿತಾ ಇದ್ದೀನಿ. ಈಗ ನಮ್ಮ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರಿ ಶಾಲೆಗಳ ಕಡೆಗೆ ಸ್ವಲ್ಪ ಅಸಡ್ಡೆಯನ್ನು ತೋರ್ತಾರೆ. ಎಲ್ಲಾದರೂ ಕೂಡ 2 ರೂಮ್ ಖಾಲಿ ಇರಲಿ, ಅಲ್ಲಿ ಕಾನ್ವೆಂಟ್ ಸ್ಕೂಲ್ಗಳನ್ನು ಶುರು ಮಾಡ್ತಾರೆ. ನೋಡಿದ್ರಲ್ಲಿ 2 ರೂಮ್ ಇರಲಿ, ಕಾನ್ವೆಂಟ್ ಸ್ಕೂಲ್ ಶುರು ಆಗ್ತವೆ. ಆ ಕಾನ್ವೆಂಟ್ಗಳಲ್ಲಿ ಈ ಮಿಸ್ಗಳನ್ನೇ ತಗೊಂಡಿರ್ತಾರೆ. ಯಾಕೆ? ಹೆಣ್ಮಕ್ಳು ಟೀಚರ್ ತಗೊಂಡಿರ್ತಾರೆ. ಯಾಕೆ ಹೇಳ್ಬೋದು ನೀವು? ಹೆಣ್ಮಕ್ಳು ಎಲ್ಲರೂ ಹೆಣ್ಮಕ್ಳು ಚಲೋ ಕೆಲಸ ಮಾಡ್ತಾರೆ. ನಿಮ್ಮಂಗೆ ಗಂಡಸರಂಗೆ ಅರ್ಧ ಗಂಟೆಗೆ ಎದ್ದು ಹೋಗಂಗಿಲ್ಲ, ಟೈಮ್ ಪಾಸ್ ಮಾಡೋಂಗಿಲ್ಲ, ಒಳ್ಳೆ ಪಾಠ ಮಾಡ್ತಾರೆ, ಹಂಗಾಗಿ ಮಿಸ್ ತಗೋತಾರೆ. ಇಲ್ಲ, ಅದ್ರ ಬಗ್ಗೆನೇ ನಾನು PhD ಮಾಡ್ಬೇಕಂತ ತಿಳ್ಕೊಂಡಿದ್ದೀನಿ. ನೋಡೋಣ. ಈ ಮಿಸ್ಗಳು ತಗೊಂಡಿರ್ತಾರೆ, ಕಾನ್ವೆಂಟ್ ಇರ್ತವೆ. ಹೆಂಗಿರ್ತದೆ ಈ ಇಂಗ್ಲೀಷ್ ಶಿಕ್ಷಣ ಅಂತಕ್ಕಂಥದನ್ನ ಸ್ವಲ್ಪ ಮೇಲಕ್ಕೆ ಹಾಕೋದಾದ್ರೆ, ಕಾನ್ವೆಂಟು ಹೀಗೇನೆ ಅಂತ ತಿಳ್ಕೊಳ್ಳಿ. ಮಕ್ಕಳೆಲ್ಲ ಬಂದು ಮೊದಲೇ ಕುತ್ಕೊಂಡಿರ್ತಾರೆ. ಈಟೆ ಚಡ್ಡಿ, ಈಟೆ ಅಂಗಿ, ಈಟೆ ಟೈ, ಈಟೆ ಹಾಕಿ ಬಂದು ಕುಂತಿರ್ತಾವ. ಪಾಪ ಕಾನ್ವೆಂಟ್ ಮಕ್ಕಳು ನೋಡಿದಿರಲ್ಲ, ಫೋರ್ಸಿಬಲಿ ಬಂದು ಕುಂತಿರ್ತಾವ. ಮಿಸ್ ಬರ್ತಾರ ಸ್ಟೈಲ್ ಆಗಿ, ಗುಡ್ ಮಾರ್ನಿಂಗ್ ಮಿಸ್ ಅಂತ ಎದ್ದು ನಿಂತ್ಕೋತಾವ. ಎಸ್ ಮಿಸ್, ಸಿಡೌನ್ ಪ್ಲೀಸ್ ಅಂತ ಹೇಳಿ ಕುಂದಿರ್ಸ್ತಾರೆ. ಕುತ್ಕೊಂಡ್ಮೇಲೆ ಈಗ ಮಿಸ್ ಪಾಠ ಶುರು ಮಾಡ್ತಾರೆ. ಏನಂತ? ಮಕ್ಕಳೇ, ನಾನು ನಿಮಗೊಂದು ಶಬ್ದ ಹೇಳ್ಕೊಡ್ತೀನಿ, ಇದನ್ನು ಬಾಹ್ಯಾಟ ಮಾಡ್ಕೊಂಡು ಬಂದು ನಾಳೆ ಹೇಳ್ಬೇಕು, ಆಯ್ತಾ? ಓಕೆ ಮಿಸ್. ಏನು ಹೇಳ್ಕೊಟ್ರು ಮಿಸ್ಸು? ಯಾವ ಶಬ್ದ? MY ಮೈ, HEAD ಹೆಡ್. ಮೈ ಹೆಡ್ ಅಂದ್ರೆ ನನ್ನ ತಲೆ. ಓಕೆ, ಇನ್ನು ಬಾಹ್ಯಾಟ ಮಾಡ್ಕೊಂಡ್ಬಿಡ್ತೀರಿ ನಾಳೆ. ಓಕೆ, ಸ್ಕೂಲ್ ಮುಗೀತು, ಹೋದ ಮಕ್ಕಳು ಮನೆಯಲ್ಲಿ ಹೋಗಿ ಕುತ್ಕೊಂಡು ಒಂದು ಮಗು ಬಾಹ್ಯಾಟ ಮಾಡ್ತಾ ಇತ್ತು. ಏನಂತ? MY ಮೈ, HEAD ಹೆಡ್. ಮೈ ಹೆಡ್ ಅಂದ್ರೆ ಮಿಸ್ ತಲೆ, ಮೈ ಹೆಡ್ ಅಂದ್ರೆ ಮಿಸ್ ತಲೆ. ಅದನ್ನು ಅವ್ರ ಅಪ್ಪ ಗಮನಿಸಿದ. ಅವನು ಸ್ವಲ್ಪ ಓದ್ಕೊಂಡಿದ್ದ, ಮೌನಣ್ಣವ್ರ ಜೊತೆ ಓಡಾಡಿರ್ತಾನೆ, ಓದ್ಕೊಂಡಿದ್ದ. ಏಯ್, ಏನು ಓದ್ತಾ ಇದ್ದ? MY ಮೈ, HEAD ಹೆಡ್. ಮೈ ಹೆಡ್ ಅಂದ್ರೆ ನನ್ನ ತಲೆ ಅಂತ ಕಣ್ಣು ಕಿಸ್ತು ಹೇಳ್ಬಿಟ್ಟ.
ಹುಡುಗ ಗಾಬರಿ ಆಯ್ತು ಈಟ ಇತ್ತು ಪಾಪ ಗಾಬರಿ ಆಗ್ಬಿಡ್ತು. ಮಾರನೇ ದಿವಸ ಸ್ಕೂಲ್ಗೆ ಹೋಯ್ತು. ಮಾಮೂಲಿ ಎಲ್ಲ ಮಕ್ಕಳು ಕೂತ್ಕೊಂಡಿದ್ದು. ಮಿಸ್ ಮಾಮೂಲಿ ಬಂದರು. ಬಂದ ಕೂಡಲೇ ಮಿಸ್ಸು ಎಸ್ ಇವ್ರು ನೀನಲ್ಲಮ್ಮ ಸ್ಕೂಲ್ನಲ್ಲಿ ಒಂದು ಮಗನ ಹಿಂಗೆ ಸ್ಕೂಲ್ನಲ್ಲಿ ಒಂದು ಮಗನ ಹೀಗೆ ಎಬ್ಬಿಸ್ಬಿಟ್ಟು ನಾನು ನಿನ್ನೆ ಹೇಳಿದ್ನಲ್ಲ ಆ ಶಬ್ದ ಹೇಳು ಅಂತ ಹೇಳಿ ಎಸ್ ಮಿಸ್ಸಿಗೆ ಹೇಳ್ತೀನಿ ಅಂತ. MY HEAD ಹೆಡ್. ಮಾ ಹೆಡ್ ಅಂದ್ರೆ ನಮ್ಮ ಅಪ್ಪನ ತಲೆ. ಮಾ ಹೆಡ್ ಅಂದ್ರೆ ನಮ್ಮ ಅಪ್ಪನ ತಲೆ. ಏಯ್ ಏನ್ ಹೇಳ್ಕೊಟ್ಟಿದ್ದೆ? ಮಾ ಹೆಡ್ ಅಂದ್ರೆ ನನ್ನ ತಲೆ ಅಂತ ಹೇಳ್ಕೊಟ್ಟಿದ್ದಿಲ್ಲ. ಗದರ್ಸಿದ್ದೆ. ಅಲ್ಲಿ ಅಪ್ಪ ಗದರ್ಸಿದ್ದೆ, ಇಲ್ಲಿ ಗದರ್ಸ್ತಿದ್ದೆ. ಮಗು ಸಾಣದ ಆದ್ರೆ ಬೆರ್ಕಿ ಹುಡುಗದು ಬಹಳ ಹುಷಾರಿತ್ತು. ಮಿಸ್ ಈಗ ಹೇಳ್ತೀನಿ ಅಂತ ಹೇಳು. MY HEAD ಹೆಡ್. ಮಾ ಹೆಡ್ ಅಂದ್ರೆ ಶಾಲೆಗೆ ಮಿಸ್ ತಲೆ, ಮನೆಯ ನಮ್ಮ ಅಪ್ಪನ ತಲೆ. ಹಿಂಗೆ ಬಾಯಾಟ ಹೇಳ್ತಕ್ಕಂಥ ಇಂಗ್ಲಿಷ್ ನಮ್ಮ ಅಪ್ಪನಾಣೆಗೂ ಬೇಡ. ಯಾವುದೇ ಭಾಷೆ ಆಗಿರಲಿ ಅದು ಸುಲಿದ ಬಾಳೆಹಣ್ಣಿನಂತಿರಬೇಕು, ನಿರರ್ಗಳವಾಗಿ ಮಾತನಾಡುವಂತಿರಬೇಕು. ಅದು ನಮಗೆ ಬರೀಲಿಕ್ಕೂ ಬರಬೇಕು, ಅದು ನಮಗೆ ಓದಲಿಕ್ಕೆ ಬರಬೇಕು, ಅದು ನಮಗೆ ಮಾತನಾಡಲಿಕ್ಕೂ ಬರಬೇಕು. ಅಂತ ನಾಡ ಭಾಷೆ ನಮ್ಮ ಕನ್ನಡ ಭಾಷೆ. ಆ ಭಾಷೆಯ ಮೇಲೆ ಅಗಾಧವಾದ ಪ್ರೀತಿಯನ್ನು ಇಟ್ಟುಕೊಂಡು ಮೊದಲು ನಮ್ಮ ಕನ್ನಡ ಶಾಲೆಗಳನ್ನು, ನಮ್ಮ ಕನ್ನಡತನವನ್ನು ಬೆಳೆಸಿ ನಂತರ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಆದ್ಯತೆ ಕೊಟ್ಟರೆ ನಂದು ಯಾವುದೂ ಅಭ್ಯಂತರ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ವೇದಿಕೆ ಮೂಲಕನೇ ನಾನು ಮೋಹನಣ್ಣವರಿಗೆ ನನ್ನ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೆ. ಇನ್ನು ಮಕ್ಕಳು ಹಂಗಿದ್ರೆ ನಾವು ಲೆಕ್ಚರರ್ ಹೆಂಗಿದ್ದೀವಿ ಅಂತೀರಿ. ಯಾರು ದಯಮಾಡಿ ಲೆಕ್ಚರ್ಸ್ ನನ್ನ ಸನ್ಮಿತ್ರ ತಪ್ಪು ತಿಳ್ಕೊಬಾರದು. ಸುಮ್ಮನೆ ನಮ್ಮ ಕಾಲನ್ನ ಹೇಳ್ಕೊತಾ ಇದ್ದೀನಿ. ಲೆಕ್ಚರ್ಸ್ ನಾವು ನೋಡಿದ್ರಲ್ಲ, ಇನ್ಸರ್ಟ್ ಮಾಡ್ಕೊಂಡು ಒಳ್ಳೆ ಸ್ಟೈಲಾಗಿ ಚಾಕ್ ಪೀಸ್ ತೊಗೊಂಡು, ಡಸ್ಟ್ ತೊಗೊಂಡು, ಅಟೆಂಡೆನ್ಸ್ ತೊಗೊಂಡು, ನಾವು ಓದಿರ್ತಕ್ಕಂಥ ನೋಟ್ಸ್ ಪಾಯಿಂಟ್ಸ್ ಔಟ್ ತೊಗೊಂಡು ಸೀದಾ ಈಗ ಬಂದು ಪೋಡಿಯಮ್ ನಿಂತ್ಕೊಂಡು ನೀವೆಲ್ಲ ಹೇಗೆ ನಿಂತ್ಕೊತೀರಿ? ಸಿಡೌನ್. ನೀವು ನಿಂತ್ಕೊಂತೀರ ಬಿಡ್ತಿರೋ ಗೊತ್ತಿಲ್ಲ, ಯಾಕೆ ಡಿಗ್ರಿ ಹುಡುಗರಪ್ಪ ನೀವು ಕಷ್ಟ ನಿಮ್ಮದು. ನಿಂತ್ಕೊಂತೀರಿ ಅಂತ ಭಾವಿಸ್ಕೊಂಡಿದ್ದೀನಿ. ಸಿಡೌನ್ ಅಂತ ಹೇಳ್ತೀವಿ. ಕೂತ್ಕೊಂಡ್ರಿ. ಈಗ ನಮ್ಮ ಲೆಕ್ಚರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ shall we discuss about what is the meaning of psychology and what are the characteristics of psychology and what are the advantages and disadvantages of psychology. PHY CHO LOGY ಏನಾಗ್ತದೆ ಅದು? ಸೈಕಾಲಜಿನಾ ನೋಡಿ. ಇಟ್ಟು ಫಿಸಿಕಾಲಜಿ ಅಂತ ಇಟ್ಟು ಬಾರ್ಸಾಕತ್ಬಿಡ್ತಾರೆ. ಹಿಂಗಾಗ್ತಾರೆ. ಇದನ್ನ ಪಕ್ಕದ ಕ್ಲಾಸ್ ಮುಗಿಸ್ಕೊಂಡು ಇಂಗ್ಲಿಷ್ ಮೇಡಮ್ ಕ್ಲಾಸ್ ಮುಗಿಸ್ಕೊಂಡು ಹೊಂಟಿದ್ರು. ಇವರು ಫಿಸಿಕಾಲಜಿ ಅನ್ನೋದನ್ನ ಕೇಳಿಸ್ಕೊಂಡು ಸೀದಾ ಪ್ರಿನ್ಸಿಪಾಲ್ ಮೇಡಮ್ ಹತ್ರ ಹೋದ್ರು. ಮೇಡಮ್, ಅಲ್ಲಿ ಕ್ಲಾಸ್ ನಡೀತಾ ಇದೆ. ಪ್ರಿನ್ಸಿಪಾಲ್ ಯಾವಾಗಲೂ ಸ್ವಲ್ಪ ಗಂಟು ಮುಖ ಹಾಕೊಂಡೇ ಇರ್ತೀವಿ ನಾವು. ನಗು ಮುಖದಿಂದ ಇರಲ್ಲ ನಾವು, ಯಾಕಂದ್ರೆ ಹಂಗಿರ್ತಾವ ನಮ್ಗೆ ಒತ್ತಡಗಳು. ಮೇಡಮ್ ಸಿಟ್ಟಿನಿಂದ ಹೇಳ್ತು, ಅಲ್ಲಿ ಕ್ಲಾಸ್ ನಡೆದು ನಿನಗೇನಾಯ್ತು ಅಂದ್ರು. ಅಲ್ಲ ಮೇಡಮ್, ಅಲ್ಲಿ ಹೇಳ್ತಾರ ತಪ್ಪಾಯ್ತು. ಏನು ಮೇಡಮ್? PHY CHO LOGY ಅದು ಸೈಕಾಲಜಿ, ಅವ್ರು ಫಿಸಿಕಾಲಜಿ ಅನ್ನಕತ್ತಾರ. ನಿಂದೇನು ಮೇಡಮ್? ಅವ್ರು ಹೇಳ್ತಾರ ಫುಲ್ ಹೊರಂಗಿದೆ ಅಂತ. WRYNG ಏನಾಗ್ತದೆ? ಕಂಪ್ಲೇಂಟ್ ಮಾಡಕ್ ಹೋಗಿರೋ ಸಬ್ಜೆಕ್ಟ್ ಲೆಕ್ಚರ್ ಯಾರು? ಇಂಗ್ಲಿಷ್. ಹೊರಂಗಿದೆ ಅಂದ್ರು. ಮೇಡಮ್ ಇಬ್ಬರನ್ನ ಕರೆಸಿದ್ರು, ಬಾಯಿಲೆ ನಿಂದೇನು? PHY CHO LOGY ಸೈಕಾಲಜಿ ಅನ್ನೋದು ಫಿಸಿಕಾಲಜಿ ಅನ್ನಕೈತಿ. ನೀನು WRYNG ರಾಂಗ್ ಇರೋದನ್ನ ಹೊರಾಂಗ್ ಅಂತ ಇದ್ದೆ. ನಿಮ್ಮಿಬ್ಬರಿಗೂ ಕೆನಾಲ್ ಅಡ್ಜೆ ಇಲ್ಲ, ಇಲ್ಲಿಂದ ಹೋಗ್ಬಿಡ್ರಿ ಅಂತ. ನಾಲೆಡ್ಜ್. KNOW LEDG ಏನಾಗ್ತದೆ? ನಾಲೆಡ್ಜ್. ಹಿಂಗಾಗ್ತದೆ. ನಾವು ಕೂಡ ಮೊದಲು ಕನ್ನಡ ಮೀಡಿಯಂನಲ್ಲಿ ಓದಿ ಬಂದಿರತಕ್ಕಂಥ ಲೆಕ್ಚರರ್ಸ್ ನಾವು. ನಮಗೂ ಕೂಡ ದಿನನಿತ್ಯ ಓದತಕ್ಕಂಥದ್ದಿದೆ. ರಿಫ್ರೆಶ್ ನಾವು ಕೂಡ ರೆಡಿಯಾಗಿ ಬಂದಿರ್ತೀವಿ. ಏನೋ ನಿಮಗೊಂದಿಷ್ಟು ತುತ್ತನ್ನು ಕೊಡಬೇಕು ಅಂತೇಳಿ ಕ್ಲಾಸ್ ರೂಮಿಗೆ ಬಂದಿರ್ತೀವಿ. ಪ್ರಿಪರೇಷನ್ ಆಗಿ ಬಂದಿರೋದನ್ನ ನಮ್ಮ ತಕ್ಕಂಥ ಬುದ್ಧಿನ ಹಸ್ಕೊಂಡು ಬಂದಿರ್ಬೇಕು ನೀವು ಕ್ಲಾಸ್ ರೂಮ್ಗೆ. ಏನು ಕೊಡ್ತಾರೆ ಸರ್ ನಮಗೆ ಅಂತ ಹೇಳಿ ನೀವು ಹಸ್ಕೊಂಡು ಬಂದಿದ್ರೆ ನಾವು ಬುದ್ಧಿ ತಗೊಂಡು ಬಂದು ಉಣ್ಸಕ್ಕೆ ರೆಡಿ ಇರ್ತೀವಿ. ರೆಡಿ ಮಾಡ್ಕೊಂಡು ಬಂದು ನಾವು ಅನ್ನ ತಗೊಂಡು ಬಂದು ಕ್ಲಾಸ್ ರೂಮಿಗೆ ಬಂದ್ರೂ ಕೂಡ ನೀವು ಕ್ಲಾಸ್ ರೂಮ್ನಲ್ಲಿ ಇಲ್ಲ ಅಂದರೆ ಯಾರಿಗೆ ಉಣಿಸ್ರಿ? ಅನ್ನ ಹಳಿಸೋಗೋದಿಲ್ವ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಉಪನ್ಯಾಸಕರ ಕಾಳಜಿಯನ್ನು, ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ. ತರಗತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಿಮಗೇನೋ ಒಂದು ಕೊಟ್ಟು ಹೋಗ್ಲಿಕ್ಕೆ ಬಂದಿರ್ತೀವಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನೀವು ವಿದ್ಯಾರ್ಥಿಗಳು ಅಂತ ಕರೆಸ್ಕೊಳ್ಳೋಕೆ ಯೋಗ್ಯರಿದ್ದೀರಿ ಅನ್ನೋದನ್ನ ನಿಮ್ಮನ್ನು ನೀವೇ ಆತ್ಮ ಮುಟ್ಕೊಂಡು ಪ್ರಶ್ನೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಹಾಗಾಗೋದಿಲ್ಲ. ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಿನ ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ನಮ್ಮ ಉಪನ್ಯಾಸಕರು ಬಂದಾಗ ಗೌರವದಿಂದ ಕಾಣ್ತಾ ಇದ್ದೀರಿ. ನಿಮಗಿರ್ತಕ್ಕಂಥ ಏನೇ ಡೌಟ್ಸ್ಗಳಿರಲಿ, ಐದರ್ ಇಂಗ್ಲೀಷ್ ಐದರ್ ಕನ್ನಡ, ಎನಿ ಸಬ್ಜೆಕ್ಟ್ಸ್, ಅವತ್ತಿನ ಡೌಟ್ಸ್ಗಳನ್ನು ಅವತ್ತೇ ಕ್ಲಿಯರ್ ಮಾಡ್ಕೋಬೇಕು. ಯಾವತ್ತಿಗೂ ವಿದ್ಯಾರ್ಥಿಗಳಿಗೆ 3 ಮೆಟ್ಲುಗಳು.
ಒಂದು ಅನುಮಾನ, ಇನ್ನೊಂದು ಅವಮಾನ, ಇನ್ನೊಂದು ಸನ್ಮಾನ. ಏನ್ ಡೌಟ್ ಇದೆಯೋ ಅವತ್ತೇ ಕೇಳ್ಬಿಡ್ಬೇಕು. ಬೈಬೋದು ಸರ್, ಎಲ್ರಿಗೆ ಹೇಳಿದ್ರೆ ನಿನಗೆ ಹೇಳಿದ್ದೀನಿ ನಿನಗೆ ಅಂತ ಹೇಳಿ ತಲೆ ಹೋಗಲ್ಲ ನಿನಗೆ. ಬೈಬೋದು, ಅವಮಾನ ಆಗ್ಬೋದು, ಬಟ್ ಅದು ಎಂದೂ ಮರ್ತು ಹೋಗೋದಿಲ್ಲ. ಸರ್ ಬೈದು ಹೇಳಿದ್ರಲ್ಲ, ಅದು ದೇವರನ್ನೇ ಮರ್ತು ಹೋಗೋದಿಲ್ಲ. ನಿನಗೆ ಎನಿ ಟೈಮ್ ನೀನು ಮುಂದೆ ಮಾಸ್ಟರ್ ಆದ್ರೂ ಕೂಡ ಹೇಳ್ತಿದ್ಯಾ. ನಾವು ವರದರಾಜ್ ಸರ್ ಕೂಡ ಬೈಸ್ಕೊಂಡಿದ್ದೆ, ಅದು ಇವತ್ತಿಗೂ ಕೂಡ ನಾನು ಕಾಡ್ತಾ ಇದೆ ಅಂತ ಹೇಳಿ ನೀವು ಯಾವುದಾದ್ರೂ ಉಪನ್ಯಾಸಕರನ್ನು ಮಾದರಿಯಾಗಿ ಇಟ್ಕೊಂಡಿರ್ತೀರಾ. ಯಾವತ್ತಿಗೂ ಕೂಡ ಲೆಕ್ಚರ್ ಆಗಲಿ ಪ್ರಿನ್ಸಿಪಾಲ್ ಆಗಲಿ ಮಾದರಿಯಾಗಿ ಇಟ್ಕೋಬೇಕು ನಮ್ಮನ್ನ. ಸೊ ಅವರಂತೆ ನಾವು ಆಗಬೇಕು ಅಂತಕ್ಕಂಥ ಭಾವನೆಗಳು ನಿಮ್ಮಲ್ಲಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದೆ ಮತ್ತೊಂದು ಪ್ರಸಂಗವನ್ನು ನಿಮಗೆ ನೆನಪಿ ತರೋದಾದ್ರೆ, ನೀವೆಲ್ಲ ಬಸ್ನಲ್ಲೇ ಓಡಾಡ್ತಿರಲ್ಲ, ಬಸ್ ಪ್ರಯಾಣವನ್ನು ಮಾಡ್ತಿದ್ರಿ, ಕೆಲವರು ನಡ್ಕೊಂಡ್ಬರ್ತೀರಿ, ಹೆಂಗೆಂಗೋ ಬರ್ತಿರ್ತೀರಿ. ನಾನು ಬಸ್ನಲ್ಲಿ ಪ್ರಯಾಣ ಮಾಡಿದಂಥ ಒಂದು ಪ್ರಸಂಗವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಶಿವಮೊಗ್ಗ ಟು ಶಿಕಾರಿಪುರ ತಾಲೂಕು ಹಿತ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು PU ಕಾಲೇಜ್, ಅಲ್ಲಿ ಪ್ರಿನ್ಸಿಪಾಲ್ ಇದೆ. ಅಲ್ಲಿಗೆ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಭಾರ್ಗವಿ ಪೆಟ್ರೋಲ್ ಬಂಕ್ ಅಂತ ಒಂದು ಸ್ಟೇಷನ್ ಬರ್ತದೆ. ಅಲ್ಲಿಂದ ನಾನು ಒಂದು ರಾಜಲಕ್ಷ್ಮಿ ಅಂತ ಹೇಳಿ ಒಂದು ಬಸ್ಸನ್ನು ಏರ್ಕೋತೀನಿ. ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದಾಗ ನೀವೆಲ್ಲ ಎಜುಕೇಟೆಡ್ಸ್ ಅಲ್ವಾ? ಎಜುಕೇಟೆಡ್ಸ್ ಹೌದಲ್ರಿ? ಮಾತಾಡ್ರಿ, ನಮ್ಮ ಕೂಡ ರಿಯಾಕ್ಷನ್ ಇರಬೇಕು. ಎಜುಕೇಟೆಡ್ ಅಲ್ವಾ? ಸಿವಿಲೈಸ್ಡ್ ಅಲ್ವಾ? ಕಲ್ಚರ್ಡ್ ಅಲ್ವಾ? ತಿಳ್ಕೊಂಡ್ರಲ್ವಾ? ಎಜುಕೇಶನ್ ಇದೆಯಲ್ಲ, ನಿಮಗೆ ತಿಳುವಳಿಕೆ ಇದೆಯಲ್ವಾ? ಬುದ್ಧಿ ಇದೆಯಲ್ವಾ? ಬಸ್ನಲ್ಲಿ ಯಾರಾದರೂ ಕೂಡ ನೀವು ಸೀಟ್ನಲ್ಲಿ ಕುತ್ಕೊಂಡಾಗ ಯಾರಾದರೂ ವಿಕಲಚೇತನರು ಬಂದರೆ, ವಯಸ್ಸಾದವರು ಬಂದರೆ, ಬಸುರಿಯರು ಬಂದರೆ, ಬಾಣಂತಿಯರು ಬಂದರೆ ಸೀಟ್ ಬಿಟ್ಟು ಕೊಡ್ತೀರಲ್ವಾ? ಬಿಟ್ಟು ಕೊಡ್ತೀರಿ ಅಂದ್ರೆ ನೀವು ಎಜುಕೇಟೆಡ್ ಅಂತ. ಈಗೇನು ಹೇಳಿದ್ರಲ್ಲ, ಕಲ್ಚರ್ಡು ಸಿವಿಲೈಸ್ಡ್ ಏನೇನು ಅಂದ್ರಲ್ಲ, ಅವು ಓಸು ನಿಮ್ಮ ಹತ್ರ ಆದ ಬಂದ್ರೆ ಆ ರೀತಿ ಮನೋಭಾವ ಬೆಳೆಸ್ಬೇಕು. ಕಿಟಕಿ ಕಡಿಸಿ ಮುಖ ತಿನ್ನಿಸಿ ಕುತ್ಕೊಳ್ಳೋದಲ್ಲ. ಸೊ ಸೀಟ್ ಬಿಟ್ಟು ಕೊಡಬೇಕು. ಸರಿ, ಆ ಬಸ್ನಲ್ಲಿ ಹೇಗಾಗ್ತದೆ ಅಂತ ಒಂದು ಪ್ರಸಂಗವನ್ನು ನೆನಪು ಮಾಡ್ಕೊಳ್ಳೋದಾದ್ರೆ, ನಿಮಗೆ ಮತ್ತೊಂದು ಕಿವಿ ಮಾತು ಹೇಳ್ತೀನಿ. ನೀವು ಬಸ್ ಕುತ್ಕೊಂಡ್ರಿ ಅಂತಂದ್ರೆ, ಒಂದು ಕಿಟಕಿ ಕಡೆ ಕೂತ್ಕೊಳ್ರಿ, ಇಲ್ಲ ನಡ ಬಡ್ಡಲ್ಲಿ ಕೂತ್ಕೊಳ್ರಿ. ಈ ದಂಡಿಗಿದೆಯಲ್ಲ ಎಡ್ಜ್ ಸೀಟು, ಅಲ್ಲಿ ಕೂತ್ಕೊಬಿಡ್ರಿ, ಭಾಳ ಡೇಂಜರ್ ಸೀಟು. ಯಾಕಂತ ಹೇಳ್ತೀನಿ, ಯಾರಾದರೂ ಬಂದ್ರೆ ಹಿಂಗೆ ಬಂದಾಗ ಬಿಟ್ಟು ಕೊಡತಕ್ಕಂಥ ಪ್ರಸಂಗ ಫಸ್ಟ್ ಅವ್ರಿಗೆ ಬರೋದು. ಸೊ ಇಲ್ಲಿ ಏನಾಗ್ಬಿಡ್ತು, ನನ್ನ ದುರಾದೃಷ್ಟಕ್ಕೆ ಅವತ್ತು ನಾನು ಬಸ್ ಎತ್ಕೊಂಡ್ರೆ ನನಗೆ ಆ ದಂಡಿ ಸೀಟ ಸಿಕ್ಬಿಡ್ತು. ಇನ್ನೇನು ಬಸ್ ಹತ್ಕೊಂಡು ಹೋದೆ, ಆಯ್ನೂರು ಅಂತ ಒಂದು ಊರು ಬರ್ತದೆ, ಅಲ್ಲಿ ಒಂದು ಹೆಣ್ಮಗಳು ಕೂಸು ಎತ್ಕೊಂಡು ಬಂದು ನನ್ನ ಮಗಲಾಗ ನಿಂತ್ಕೊಂಡು. ಆ ಎಮ್ಮಗೆ ಸೀಟ್ ಇಲ್ಲ. ನಾನು ಎಜುಕೇಟೆಡ್ ಅಲ್ವಾ, ಸೋಷಿಯಾಲಜಿ ಲೆಕ್ಚರರ್ ಬೇರೆ ಅಲ್ವಾ, ಪ್ರಿನ್ಸಿಪಾಲ್ ಬೇರೆ ಅಲ್ವಾ. ಈಗ ಏನು ಹೇಳ್ತಾ ಇದ್ದೆ, ಒಳಗೆ ಮನಸ್ಸು ಆ ಎಮ್ಮ ಸೀಟ್ ಬಿಟ್ಟು ಕೊಡುವಂಥ ಒಂದು ಮನಸ್ಸು, ಒಳಗೆ ಎಲ್ಲರಿಗೂ ಎರಡು ಮನಸ್ಸು ಇರ್ತದೆ. ಸೀಟ್ ಬಿಟ್ಟು ಕೊಡುವಂಥ ಒಂದು ಮನಸ್ಸು ಇರ್ತದೆ, ಈ ಸೀಟ್ ಬಿಟ್ಟು ಕೊಟ್ಟರೆ ಹಿತ್ತು ಬಿಟ್ಟು ನಿಂತ್ಕೋಬೇಕು, ಸುಮ್ಮನೆ ಕಣ್ಣು ಕುತ್ಕೊಳ್ಳಲ್ಲ ಅಂತ ಇನ್ನೊಂದು ಮನಸ್ಸು ಇರ್ತದೆ. ಒಂದಕ್ಕೆ ಬಿದ್ದುಬಿಟ್ಟೆ. ಕೊನೆಗೆ ಒಂದು ತೀರ್ಮಾನಕ್ಕೆ ಮಾಡಿದೆ, ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ, ಅಮ್ಮ ಮಗು ಕೊಡು ಐತಿಗೆ ಅಂತ ನೀ ಎಂದೆ. ಆಕಿ ಮಾಮನ ಹತ್ರ ಹೋಗ್ತೀಯಪ್ಪ ಅಂದ. ಈಗ ಎಲ್ಲರೂ ಮಾಮಗಳಾಗ್ಬಿಟ್ಟಿದ್ದೀವಿ. ನಿಮಗೆಲ್ಲ ಭಾರತೀಯ ಸಂಸ್ಕೃತಿ ಸಂಬಂಧಗಳೇ ಇಲ್ಲ. ಅಪ್ಪ, ಅಮ್ಮ, ಸಣ್ಣಮ್ಮ, ದೊಡ್ಡವ್ವ, ಕಾಕ, ಚಿಕ್ಕಪ್ಪ, ದೊಡ್ಡಪ್ಪ ಅಂತಕ್ಕಂಥ ಯಾವ ಸಂಬಂಧಗಳೇ ಇಲ್ಲ. ಉಳಿದಿರೋ 2-4 ಸಂಬಂಧಗಳು. ಒಂದು ಮಾಮ, ಇನ್ನೊಂದು ಮಾಮಿ, ಇನ್ನೊಂದು ಅಂಕಲ್, ಇನ್ನೊಂದು ಆಂಟಿ. ಏನು ಕರ್ಮ ರೀತಿ. ನಮ್ಮ ಸಾಮಾಜಿಕ ಸಂಬಂಧಗಳನ್ನು ಹೇಗೆ ಯಾವ ರೀತಿ ನಾನು ಸೋಷಿಯಾಲಜಿಯರ ಬೋಧನೆ ಮಾಡೋದು ನಿಮಗೆ. ಆಕಿನೂ ನಾನು ಬಸ್ನೇ ಮಾಮ ಮಾಡಿಟ್ಲು. ಬಂತು ಅಂತ ತಿಳ್ಕೊಂಡಿದ್ರೆ ಮಗು ನನ್ನ ಹತ್ರ, ನಾನು ನೋಡಿದ ಕೂಡಲೇ ಚಿಟ್ನ ಚೀರ್ ಬಿಡ್ತೀನಿ. ಕರೆದಾಗ ಹಿಂಗೆ ಈ ನಮ್ಮನೆ ಕೂದಲು ಬಿಟ್ಕೊಂಡಿರೋದು ನೋಡಿ ಚಿಟ್ನ ಚೀರ್ ಬಿಡ್ತು. ಬರಲಿಲ್ಲ ನನ್ನ ಹತ್ರ, ನಾನೇ ಮಾಡಿ ಬರಲಿಲ್ಲ ಅಂತ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ನಾನು. ಬಟ್ ಆ ಹೆಣ್ಮಗಳು ಭಾಳ ಬೆರಕಿದ್ವಿ. ಮುಂದೆ ಸ್ವಲ್ಪ ಹೊತ್ತು ಕುಂಸಿ ಅಂತ ಊರು ಬಂತು. ಆ ಮಗುಗೆ ಏನು ಹೇಳ್ಕೊಟ್ಲ ಗೊತ್ತಿಲ್ಲ ನನಗೆ. ಈಗ ಮಾಮನ ಹತ್ರ ಹೋಗ್ತೀಯಪ್ಪ ಅಂತ ಬಂತು. ಎತ್ಕೊಂಡೆ, ತೊಡೆ ಮೇಲೆ ಕುದುರ್ಸ್ಕೊಂಡೆ. ಸ್ವಲ್ಪ ದೂರ ಬಸ್ ಹೋಗ್ತಿದ್ದಂಗೆ ಸಣ್ಣ ಮಗು ಮಾಮೂಲಿ ತೊಡೆ ಮೇಲೆ ಉಚ್ಚಿ ಹೋಯ್ತು. ನಗ್ತಿರಲ್ರಿ, ತೊಯ್ದಿರೋ ನನ್ನ ಪ್ಯಾಂಟು. ನಿಮಗೆ ಖುಷಿ ಅಲ್ವಾ? ಆ ಎಮ್ಮ ಸೆರಗು ತಗೊಂಡು ಒರ್ಸಾಕ್ ಬಂತು. ಅಯ್ಯೋ ಮಾಮನ್ ತೊಡೆ ಮೇಲೆ ಮಾಡಿಬಿಟ್ಟೆ ಅಂತೇಳಿ ಒರ್ಸಾಕ್ ಬಂತು. ಒರೆಸಿದ್ರೆ ಹೋಗತ್ತೇನ? ಹೋಗ್ಬಿಡವ, ನನಗೆ ಮಕ್ಕಳು ಮರಿ ಅದು ಹೋಯ್ದ್ರು ಹೋಯ್ತು ಅಂದೆ. ಇನ್ನೊಂದು ಸ್ವಲ್ಪ ದೂರ ಹೋಯ್ತ್ರಿ, ಇನ್ನೇನು ಚೋರ್ಡಿ ಅಂತ ಒಂದು ಊರು ಬರ್ತದೆ, ಹತ್ತತ್ರ ಬರ್ತಾ ಇತ್ತು. ಹೇಳ್ತೇನೆ ನಿಮಗೆ, ಮಳೆಗಾಲ ದಿನ ಮಗುಗೆ ಬೇದಿ ಹತ್ತಿತ್ತು ಅಂತ ಕಾಣಿಸುತ್ತೆ. ಉಡುಪ ಡಾಕ್ಟರ್ ದವಾಖಾನೆ ತೋರಿಸ್ಕೊಂಬಂದಾಳ ಅಂತ ಕಾಣಿಸುತ್ತೆ. ಜೀನ್ಸ್ ಪ್ಯಾಂಟ್ ಬೇರೆ ಹಾಕೊಂಡಿದ್ದೆ, ತೊಡೆ ಮೇಲೆ ಮಗು ಕುತ್ಕೊಂಡೈತಿ. ಹೇಳ್ತೇನೆ ನಿಮಗೆ, ಹಸಿರು ಕಣ್ಣಿನ ಇಟ್ಟು ಬಿಡ್ತು. ನೋಡಿ, ಏನೂ ಓದದೇ ಇರತಕ್ಕಂಥ ಹೆಣ್ಣುಮಗಳು, ಯಾವುದೇ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳ ಮೆಟ್ಟಲು ತುಳಿದೇ ಇರತಕ್ಕಂಥ ಒಬ್ಬ ಹೆಣ್ಣುಮಗಳು, ಅನಕ್ಷರಸ್ಥ ಹೆಣ್ಣುಮಗಳು
ನನ್ನಂತ ಡಬಲ್ ಡಿಗ್ರಿ ಗ್ರಾಜುಯೇಟ್ಗೆ ಒಂದು ಲೈನ್ ಉತ್ತರ ಕೊಟ್ಲು. ಏನಂತ? ಏನ್ ಮಾಡ ಸಣ್ಣ ಮಗ ಮಾಡಿದ ತಪ್ಪು ಹೊಟ್ಟೆಗೆ ಹಾಕಿಲ್ರಿ. ಏನ್ ಹೊಟ್ಟೆ ಹಾಕೇಳಿ? ಮಗು ಮಾಡಿದ ತಪ್ಪು ಹೊಟ್ಟೆ ಹಾಕೇಳು, ಪ್ಯಾಂಟ್ ಮ್ಯಾಗಿಲ್ ತೆಗೆದು ಹೊಟ್ಟೆ ಹಾಕೇಳು. ಇಂತಹ ಮಜುಗರ ಅಂದ್ರೆ ಬಸ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಕೂಡ ಸುಮ್ಮನೆ ಪ್ರಯಾಣ ಮಾಡಬಾರದು. ಬಸ್ನಲ್ಲೂ ಕೂಡ ಅನೇಕ ಪ್ರಸಂಗಗಳು ಸಿಗ್ತವೆ, ಅಥವಾ ಹಿರಿಯರು ಬರ್ತಾರೆ ಗೌರವದಿಂದ ಎದ್ದು ಸೀಟ್ ಕೊಡೋದು, ಅಲ್ಲದೇ ಒಂದು ಖುಷಿ ಕೊಡುತ್ತೆ ನಮಗೆ, ಆತ್ಮಾಭಿಮಾನ ಬರ್ತದೆ. ಅವ್ರಿಗೆ ಸೀಟ್ ಬಿಟ್ಕೊಟ್ಟೆ ನಾನು ಅಂತ ಹೇಳಿ. ಸೊ ಅವರು ನಿನ್ನನ್ನು ಹರಿಸ್ತಾರೆ, ಓ ಮಗಳೇ ಬಾ, ಇಲ್ಲೇ ಕುತ್ಕೋಬಾ ಮಗಳೇ ಅಂತ ಕರೀತಾರೆ. ಅರ್ಥ ಆಯ್ತಾ ನಿಮಗೆ? ಸೊ ಇನ್ನು ಕೆಲವು ಹಳ್ಳಿ ಹೆಣ್ಮಕ್ಳು ಭಾಳ ಹುಷಾರಿರ್ತಾವೆ. ಈಗ ಸಿಟಿ ಹೆಣ್ಮಕ್ಳು ಒಂದಿಟ್ಟು ಓದ್ದವ್ರು ಸುಧಾರಿಸಿದ್ರೆ, ಈ ಹಳ್ಳಿ ಹೆಣ್ಮಕ್ಳು ಈ ಸ್ತ್ರೀ ಶಕ್ತಿ ಬಂದ ಮೇಲೆ ಗಂಡಸರೆಲ್ಲ ನಿಶಕ್ತಿ ಆಗಿ ಹೋಗ್ಬಿಟ್ಟಿದ್ದಾರೆ. ಇವು ಧರ್ಮಸ್ಥಳ ಸಂಘ ಈ ಸಂಘ ಬಂದ್ಬಿಟ್ಟು ಮೀಟಿಂಗು 10,000 ರೂಪಾಯಿ ಲೋನು ಇವೆಲ್ಲ ಸಿಗ್ತಾ ಇರೋದ್ರಿಂದ ಹೆಣ್ಮಕ್ಳು ಭಾರಿ ಫಾರ್ವರ್ಡ್ ಆಗಿದ್ದಾರೆ. ಅಂದ್ರೆ ಮುಂದುವರೆದಾರ, ಬರ್ಲಿ ಬಿಡ್ರಿ ಪಾಪ ಅವರು ಕೂಡ ಮುಖ್ಯವಾಹಿನಿಗೆ ಬರಲಿ. ಆದ್ರೆ ಹಳ್ಳಿ ಹೆಣ್ಮಕ್ಳು ಹೆಂಗದಾರ ಅಂತ ಹೇಳಿದ್ರೆ, ನಾನು ಬಸ್ನಲ್ಲಿ ನೋಡಿದ್ದು ಇನ್ನೊಂದು ಸಂಘ 3 ಜನ ಹೆಣ್ಮಕ್ಳು ಕುತ್ಕೊಂಡಿದ್ರು. ಇನ್ನೊಂದು ಹಳ್ಳಿ ಹೆಣ್ಮಕ್ಳು ಬಂತು. ಏನು ಕೇಳಬಾರದು ಕೇಳ್ತೀರಿ ಅದು? ಆತ ಸರ್ಕಲ್ರೆ ನಾನು ಕುತ್ಕೊಂತೀನಿ ಅಂತ ಪಾಪ. ಏನು ಕೇಳ್ತಪ್ಪ ಅದು? ಈ ಹೆಣ್ಮಕ್ಳು ಏನು 3 ಜನ ಕುಂತ್ರೆ ಕಾಣಂಗಿಲ್ಲ ಏನಿದೆ? ಇದರ 3 ಜನ ಕುತ್ಕೊಳ್ಳೋದ ನಿತ್ಕ ನೀನು ಶೋರ್ ಮಾಡಿ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಬ್ಬ ಮೇಡಮ್ ಬಂದು, ಕನ್ನಡದಲ್ಲಿ ಕೇಳಿಲ್ಲ, ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಒಂದು ಕುಂಡಿ ಊರೇ ಬಿಟ್ರು ನೋಡಿ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಒಂದು ಕುಂಡಿ ಊರಿದ್ದು. ಈ ಹೆಣ್ಮಕ್ಳು ಅವ್ರು ಓಟು ಸೀಟ್ ಬಿಟ್ಟು ಕೊಟ್ಟು ಆಕೆ 2 ಕುಂಡಿ ಊರಿಗೆ ಕುತ್ಕೊಂಡಾಳ, ಇವು ಸೀಟ್ ಬಿಟ್ಟು ಕೊಡೋದು ಹಿಂಗೆ ಕುತ್ಕೊಂಡು. ಇದು ನಮ್ಮ ಕನ್ನಡದ ಪರಿಸ್ಥಿತಿ ಆಗಬಾರ್ದು. ಯಾರಿಗೋ ಸೀಟ್ ಬಿಟ್ಟು ಕೊಟ್ಟು ಅವರು ಬರೋಬ್ಬರಿ ಇಲ್ಲಿ ತಳ ಊರಂಗೆ ಆಗಬಾರ್ದು. ನಮ್ಮ ಕನ್ನಡದವ್ರನ್ನ ತುದಿಗುಂಡೆಯಲ್ಲಿ ಕುತ್ಕೊಂಡಂಗೆ ಆಗಬಾರ್ದು. ನಾವು ಆರಾಮದಲ್ಲಿ ಕುತ್ಕೊಳ್ಬೇಕು. ಮೊದಲು ಕನ್ನಡದಲ್ಲಿ ಕೇಳಿರ್ತಕ್ಕಂಥ ಹೆಣ್ಮಗಳಿಗೆ ಸೀಟ್ ಬಿಟ್ಟು ಕೊಡ್ಬೋದಾಗಿತ್ತಾನೆ. ಹಾಗಾಗಿ ಕನ್ನಡ ಭಾಷೆಯನ್ನ ಯಾವತ್ತಿಗೂ ಕೂಡ ಅಸಡ್ಡೆಯಿಂದ ಕಾಣಬಾರ್ದು ಅಂತಕ್ಕಂಥದ್ದು ನನ್ನ ಮತ್ತೊಂದು ಕಳಕಳಿಯ ಮನವಿ. ಯಾಕಂದ್ರೆ ಕನ್ನಡತನ ಅಂತಕ್ಕಂಥದ್ದು, ಕನ್ನಡ ನಾಡು ನುಡಿ ಜಲ ಸಂಪತ್ತು ಅಂತಕ್ಕಂಥದ್ದು ತನ್ನದೇ ಆದಂಥ ಒಂದು ಭವ್ಯ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳೇ ಒಂದು ರೀತಿಯ ಪುಣ್ಯ ಪುರುಷರು ಅಂತ ತಿಳ್ಕೋಬೇಕು. ಸೊ ಆ ನೆಲದಲ್ಲಿ ಇರ್ತಕ್ಕಂಥ ನಾವುಗಳು ನಮ್ಮದೇ ತನವನ್ನು, ನಮ್ಮ ತನವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳ್ತಾ, ಮತ್ತೊಂದು ಹಾಸ್ಯ ಪ್ರಸಂಗವನ್ನ ತಮ್ಮ ಗಮನಕ್ಕೆ ತರೋದಾದ್ರೆ, ಈ ಕಾಲೇಜ್ ಹುಡುಗರಲ್ಲ, ಮತ್ತೆ ನನ್ನ ಅನುಭವ ಅಂತಲೂ ತಿಳ್ಕೊಬೇಡ್ರಿ. ಕೋ ಎಜುಕೇಶನ್ ತಾನೇ ಇದು, ಕೋ ಎಜುಕೇಶನ್. ಈ ಕೋ ಎಜುಕೇಶನ್ ಇದ್ದ ಕಾಲೇಜಿನಲ್ಲಿ ಈ ಗಂಡು ಹುಡುಗರು ಈ ಹೆಣ್ಣು ಹುಡುಗಿಯರಿಗೆ ಏನೋ, ನಮ್ಮ ಕಾಲೇಜ್ ಹುಡುಗರು ವಿಶ್ವೇಶ್ವರಯ್ಯ ಕಾಲೇಜ್ ಹುಡುಗರಲ್ಲ, ಮತ್ತು ಇದು ಭದ್ರಾವತಿ ನಡೆದದ್ದಲ್ಲ. ಈ ಗಂಡು ಹುಡುಗರು ಈ ಹೆಣ್ಣು ಹುಡುಗರಿಗೆ ಸತಾಯಿಸ್ತಾರಂತೆ. ಏನು ಕಾಳು ಹಾಕೋದು, ಬಿಸ್ಕಿಟ್ ಹಾಕೋದು, ಲೈನ್ ಹೊಡೆಯೋದು, ಇಂಥ ಪದಗಳು ಭಾಳ ವಿಚಿತ್ರದವು. ಹಂಗೆ ಮಾಡ್ತಾರಂತ. ಇಲ್ಲಿಲ್ಲ, ಅದು ಐತಿದ್ರು ನನಗೆ ಗೊತ್ತಿಲ್ಲ. ಹೆಂಗೆ ಸತಾಯಿಸ್ತಾ ಇದ್ರು ಅಂತ ಹೇಳಿದ್ರೆ, ಇಬ್ಬರು ಹುಡುಗಿಯರನ್ನ, ಆ ಹುಡುಗಿಯರಿಗೆ ಮುಂದೆ ಕಾಲೇಜ್ ಬಿಟ್ಟು ಹೋದ್ರೆ ಸಾಕು. ಈ ಹುಡುಗರು ಇಬ್ಬರು ಹಿಂದಿಂದ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಗ ಇಲ್ಲೇ ಅಲ್ಲೇನ ಹುಡುಗಿ, ಇಲ್ಲೇ ಅಲ್ಲೇನ ಪರಕರದಾಗಿನ ಕೊಬ್ಬರಿ ಬೆಲ್ಲ ಹಾಕತಿದ್ದಿ ನನ್ನ ಕಿಸಿದಾಗೆಲ್ಲ, ಇಲ್ಲೇ ಅಲ್ಲೇನ ಹುಡುಗಿ, ಇಲ್ಲೇ ಅಲ್ಲೇನ. ಹಿಂಗಿನ್ನು ನಾನಾ ಥರದ ಹಾಡುಗಳದವು. ಹಿಂದಿ ನನಗೆ ಬರಲ್ಲ. ಹಿಂಗೆ ಸಿಕ್ಕಾಬಟ್ಟೆ ಹಾಡಾಳ ಹುಡುಗಿಯರನ್ನು ಕಾಡಿಸ್ತಾ ಇದ್ವಿ. ಪಾಪ ಹುಡುಗಿಯರು ರೋಸ್ ಹೋಗಿದ್ವು, ಬಾಡಿ ಹೋಗಿದ್ವು, ಬೆಂಡಾಗಿ ಹೋಗಿದ್ವು, ನೋವು ಅನುಭವಿಸಿ ಸುಸ್ತಾಗಿದ್ವು. ಒಂದು ದಿನ ಇದ್ದಕ್ಕಿದ್ದಂಗೆ ಮೊನ್ನೆ ಹೋಯ್ತಲ್ಲ, ಯಾವ ಹುಣ್ಣಿಮೆ ಅದು? ನೂಲು ಹುಣ್ಣಿಮೆ, ರಾಖಿ ಹುಣ್ಣಿಮೆ ಬಂತು. ಅವರಿಬ್ಬರು ಹುಡುಗಿಯರು ಮಾತಾಡ್ಕೊಂಡ್ರು, ಬಾರ ಇಲ್ಲಿ ಪ್ರೇಮ, ಇಲ್ಲಿ ಯಾರು ಪ್ರೇಮ ತಿಳ್ಕೊಬೇಡ್ರೆ, ಮತ್ತೆ ಪ್ರೇಮ ಬಾ ಇಲ್ಲಿ ಅಂತೇಳಿ ಕರೆದು ಇಬ್ರು ಮಾತಾಡ್ಕೊಂಡ್ರು. ಇಬ್ರು ಸ್ವೀಟ್ ಅಂಗಡಿಗೆ ಹೋದ್ರು, ಸ್ವೀಟ್ ತಗೊಂಡ್ರು. ಮನೆಗಿದ್ದ ಅರ್ಶನ ಕುಂಕುಮ ಬಟ್ಲು ತಗೊಂಡ್ರು. ಸ್ಟೇಷನರಿ ಅಂಗಡಿಗೆ ಹೋಗಿ 2 ರಾಖಿ ತಗೊಂಡ್ರು. ಈ ಇಬ್ರು ಇದ್ರಲ್ಲ ರಾಮ ಶ್ಯಾಮ ಅಂತ ತಿಳ್ಕೊಂಡ್ಬಿಟ್ಟು ಇಬ್ರು ಹುಡುಗರ ಹತ್ರ ಬಂದ್ರು. ನಾಳೆ ಜೈಸರ್ ಸರ್ಕಲ್ ಹತ್ರ ಪಾರ್ಕ್ ಇದೆಯಲ್ಲ, ಹೋಗೋಣ ಬರ್ತೀರಾ ಅಂತ ಕರೆದ್ರು. ಹುಡುಗಿಯರ್ ಕರೆದ್ಮೇಲೆ ಹುಡುಗರು ಹೋಗದಂಗೆ ಇರ್ತಾವ, ಗೊತ್ತಿಲ್ಲ ಅವಕ್ಕೆ ಮುಂದೆ ಬಲಿ ಕೊಡ್ತಾರ ಅಂತ ಹ್ಞೂ ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಹೋದ್ರು. ಸೀದಾ ಪಾರ್ಕ್ನಾಗಲ್ಲಿ ಇವು ಕುತ್ಕೊಳಕ್ ಏನೋ ಇದು ಇರ್ತಾವಂತ, ಹೌದಾ? ಆಸನಗಳು ಏನ್ರಪ್ಪ ಇರ್ತಾವ, ಇರ್ತಾವೇನ್ರ? ನೋಡಿ ಸರ್, ಅವರೆಲ್ಲ ಹೋಗಿದಾರ, ಗೊತ್ತಿಲ್ಲ ಅನ್ಬೇಕು, ಇರ್ತಾವಂತೆ. ಅಲ್ಲಿ ಪಾರ್ಕ್ನೆಲ್ಲ ಬೆಂಚ್ನಾಗ ಹೋಗಿ ಅವ್ರಿಬ್ಬರನ್ನು ಹುಡುಗರು ಕುಂದರ್ಸಿದ್ರು. ಇಬ್ರು ಹುಡುಗಿಯರು
ಅರ್ಶಿನ ಕುಂಕುಮ ಬಡ್ಲ ತಗೊಂಡ್ರು, ದೊಡ್ಡದು ಒಂದು ತಿಲಾಂಜಲಿ ನಾಮ ಹೇಳಿದ್ರು. ಕೈಗೆ ಆಕೆ ಒಬ್ಬನಿಗೆ ಈಕೆ ಒಬ್ಬನಿಗೆ ರಾಖಿ ಕಟ್ಟಿ, ಬಾಯಾಗ ಮೈಸೂರು ಪಾಕ್ ಇಟ್ಟು, ಒಬ್ಬಕ್ಕಿ ರಾಮನ್ನ ಇನ್ನೊಬ್ಬಕ್ಕಿ ಶ್ಯಾಮನ್ನ ಅಣ ಅಂತೇಳಿ ಹಿಂಗೆ ತಪ್ಕೊಂಬಿಟ್ಟು ಎಕ್ತಮ್ಮ ನಮ್ಮ ಹುಡುಗರು ಮೀಟರ್ ಡೌನ್ ಆಗಿ ಹೋಗ್ತು. ಆದರೆ ನೀವು ಹುಡುಗಿಯರು ಎಷ್ಟು ಬುದ್ಧಿವಂತರಿದ್ರೆ ಚಾಪೆ ಕೆಳಗೆ ಮುಸ್ತಾರೆ, ನಮ್ಮ ಹುಡುಗರು ರಂಗೋಲಿ ಕೆಳಗೆ ಮುಗಿಸಿದ್ರು. ನಮ್ಮ ಹುಡುಗರು ತಕ್ಷಣ ಐಡಿಯಾ ಮಾಡಿದ್ರು, ಏ ರಾಮ, ಇದುವರೆಗೂ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ, ಇನ್ಮೇಲೆ ನಾವಿಬ್ಬರು ಸಂಬಂಧಿಕರಾಗ, ಈಗ ನನ್ನ ತಂಗಿ ನೀ ತಗೋ. ಇಂಥವುಗಳು ಕೂಡ ನಡೀತಾ ಇರ್ತವೆ ಅಂತ ಹೇಳ್ತಾ ಮತ್ತೊಂದು ಹಾಸ್ಯ ಪ್ರಸಂಗವನ್ನು ನೆನಪು ಮಾಡ್ಕೊಂಡು, ಯಾಕಂದ್ರೆ ನನಗೆ ಕೊಟ್ಟರೆ ಸಮಯನೂ ಬಹಳ ಕಡಿಮೆ. ಸೊ ಹಾಗಾಗಿ ಈ ಬಿಸ್ನೆಸ್ ಮ್ಯಾನ್ ಬರ್ತಾರೆ ಗೊತ್ತಲ್ಲ ನಿಮಗೆ, ಮಾರಾಟ ಮಾಡಲಿಕ್ಕೆ ಸರ್ಕಲ್ನಲ್ಲಿ ಬಂದಿರ್ತಾರೆ. ಒಬ್ಬವ ಈ ಪಂಕ ಅಂತ ಬರ್ತಾ ಗೊತ್ತಾ, ಗಾಳಿ ಬೀಸ್ಕಿನೋದು, ಅದಕ್ಕೆ ಏನಂತಾರೆ ಬೀಸಣಿಕೆ ಅಂತ ಕರಿತಿರ್ಲ್ವಾ. ನಮ್ಮ ಉರ್ದು ಭಾಷೆ में क्या बोलते हैं, ಹಂಡಿ बोलता, ಹಂಡಿ 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 बोलता ಉರ್ದು में. ಅದನ್ನು ಮಾರ್ಲಿಕ್ಕೆ ಬಂದವನು ಕೂಡ ನಮ್ಮ ಇಸ್ಲಾಂ ಧರ್ಮದವನೇ, ಮೆಹಬೂಬ್ ಅಂತ ಹೇಳಿ. ಅವನು ಅಲ್ಲಿ ಜೈಶ್ರೀ ಸರ್ಕಲ್ನೇ ಮಾರ್ತಾ ಇದ್ದ. ನೀವೆಲ್ಲ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ರಿ. ಎಷ್ಟು ಆ ಬೀಸಣಿಕೆ ಬೆಲೆ, ಆ ಪಂಕ ಬೆಲೆ ಎಷ್ಟು ಗೊತ್ತಾ? 8 ಅಣೆ. 8 ಅಣೆ ಅಂದ್ರೆ ನೀವು ಸುಮ್ಮನಿರ್ತೀರಾ? ಮೌನನ್ನು ಸುಮ್ಮನಿರ್ತಾರ? ಎಲ್ಲರೂ ಕೂಡ 8 ಅಣೆಗೆ ಒಂದು, ನನಗೊಂದಿರಲಿ, ಮನೆಯವ್ರಿಗೊಂದಿರಲಿ, ಮಗುಗೊಂದಿರಲಿ, ಎಲ್ಲರೂ ಕೂಡ ಚಿಕ್ಕಪ್ಪಗ ದೊಡ್ಡಪ್ಪಗ ಓಟ್ರಿಗೆ ಒಂದೊಂದು ತಗೊಂಡ್ಬಿಟ್ರು. ಒಂದು 8 ತಗೊಂಡು ಸೀದಾ ಮನೆಗೆ ಹೋದ್ರು. ಮನೆಗೆ ಹೋಗ್ಬಿಟ್ಟು 8 ಅಣೆಗೆ ಒಂದಲ್ಲ ತಗೊಂಡು ಆ ಬೀಸಣಿಕೆ ತಗೊಂಡ್ರು. ಹಿಂಗೆ ತಗೊಂಡು ಹಿಂಗಂದು ಪಟಕ್ನ ಮುರ್ಕೊಂಡು, ಇವನು ಎಂತ ಕೊಟ್ಟಲ್ಲಿ ಅವ್ನು ಮೇಪು ಅದು ಇನ್ನೊಂದು ತಗೊಂಡ್ರು, ಹಿಂಗಂದ್ರು ಪಟಕ್ನ ಮುರ್ಕೊಂಡು ನೋಡ್ತಾರ 8 ತಗೊಂಡೋಗಿದಾರ. 8 ಕೂಡ ಮೋಹನ ತಗೊಂಡೋಗಿದ್ದು ಓಸು ಮುರಿದ ಹೋದು. ಸಿಟ್ಟು ಬಂತವ್ರಿಗೆ, ಇದು ಭದ್ರಾವತಿ, ಅದು ನಮ್ಮ ಕ್ಷೇತ್ರದಲ್ಲಿ ಬಂದು ಹಿಂಗೆ ಮೋಸ ಮಾಡಿದ. ಸೀದಾ ಮತ್ತೆ ಜೈಸಲ್ ಸರ್ಕಲ್ಗೆ ಬಂದರು. ಏನು ತಿಳ್ಕೊಂಡಿದ್ದೀವಿ ಭದ್ರಾವತಿ ಮೋಸ ಮಾಡ್ತೀವಿ ಏನದು ಹಿಂಗೆಲ್ಲ ಮುರಿತವು. ಅವಾಗ ಅವ್ರಿಗೆ ಹೇಳ್ದ ಯಾರೋ ನಮ್ಮ ಮೆಹಬೂಬಣ್ಣ, ಅರೇ ಮೋಹನಣ್ಣ ಇದಾರ ಅವರು, ನೀವು ಈ ಬೀಸಣಿಕೆ ತಗೊಂಡು ಹೋದ್ರಿ, ಹೆಂಗೆ ಉಪಯೋಗಿಸ್ಬೇಕಂತ ತಿಳ್ಕೊಂಡು ಹೋದ್ರೆ ಇಲ್ಲಲ್ಲ सुनो इधर मैं बोलता हूँ साहब मौलाना इसको देखो हमारा उर्दू भाषा में ये बीसन के है ना, तुम कन्नड़ा में बीसन के बोलते क्या? हमारा उर्दू भाषा में एक हंडी बोलता. हंडी हंडी मुंह से है पकड़ना, ಮೂಗಿನ ಎದುರಿಗೆ ಹಿಂಗೆ ಹಿಡ್ಕೋಬೇಕು. ಹಂಡಿ मुंह से पकड़ना, ಮುಂಡಿ ಹಿಲಾನ. ಹಂಡಿ ಪಕಡ್ನ ಮುಂಡಿ ಹಿಲಾನ ಅಂದ್ರೆ ನೀವು ಬೀಸಣಿಗೆ ಹಿಂಗೆ ಹಿಡ್ಕೋಬೇಕು, ನಿಮ್ಮ ತಲೆನ ತಿರುಗಿಸ್ಬೇಕು ಅಂತ ಹೇಳಿದವ. ಅಂದ್ರೆ ಎಷ್ಟು ಬುದ್ಧಿವಂತರಿರ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಕೂಡ ನಿಮ್ಮ ಅಪ್ಪ ಅಮ್ಮ ಏನೋ ಒಂದು ತರಲಿಕ್ಕೆ ಕಳಿಸಿರ್ತಾರೆ ಅಂಗಡಿಗೆ, ಕಿರಾಣಿ ಅಂಗಡಿಗೋ, ಮಾತ್ರೆ ಅಂಗಡಿಗೋ, ಇನ್ನೊಂದು ಅಂಗಡಿ